ಗಣಪತಿಯ ಒಂದು ಪೂಜೆ ಅದೆಲ್ಲ ಆದಮೇಲೆ ನೈವೇದ್ಯ ಆರತಿ ಆಗೋ ಮುಂದೆ ಹೋಗಿದ್ವಿ. ಆವಾಗ ಸಹಜವಾಗಿ ನಮ್ಮ ಮನಸ್ಸಿನಾಗ ಏನು ಬಂತು ಅಂದರೆ, ನಾವು ಪ್ರತಿ ವರ್ಷ ಅಥರ್ವ ಶೀರ್ಷನ್ರಿ ಅಂತ 4 ಮಂದಿ ಅನ್ನವ್ರು ಆಗ್ತಾರೆ. ಉಳಿದು ಅಲ್ಲಿ ಯಾರು ಏನು ಕೂತಿರೋದಿಲ್ಲ, ಬಿಟ್ಟಿರೋದಿಲ್ಲ. ಅಥವಾ ಕೂತಿದ್ರು ಸಹಿತ ಒಂದು 4-6 ಮಂದಿ ಕೂತಿರ್ತಾರೆ. ಆದರೆ ನನಗನ್ನಿಸ್ತು ಎಲ್ಲರೂ ಕೂಡಿ ಮಾಡಲಿಕ್ಕೆ ಬರುವಂಥದ್ದು ಏನಾದರೂ ಒಂದು ನಾವು ಭಗವಂತನ ಗಣಪತಿಯ ಸಾನ್ನಿಧ್ಯದಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಪ್ರತಿ ದಿವಸ ಇಲ್ಲಿ ಇದ್ದವರು 21 ಮಾಲಿ ಜಪ ಮಾಡೋದು ಅಂತ ವಿಚಾರ ಮಾಡೋದು. ಅದಕ್ಕನುಸಾರವಾಗಿ 4 ಸಲ ಬೆಳಿಗ್ಗೆ ಚಹಾ ಆದಮೇಲೆ 8 ಗಂಟೆಗೆ 5 ಮಾಲಿ, ಅದಾದಮೇಲೆ ಮಧ್ಯಾಹ್ನ ನೈವೇದ್ಯ ಆರತಿ ಆದಮೇಲೆ 5 ಮಾಲಿ, ಈಗ ಸಂಜೆ ಮುಂದೆ ಚಹಾ ಆದಮೇಲೆ 5 ಮಾಲಿ 6 ಗಂಟೆ ಸುಮಾರು. ಆಮೇಲೆ ರಾತ್ರಿ ಮಂತ್ರಪುಷ್ಪ ಆದಮೇಲೆ ಅಲ್ಲಿ ಆರತಿ ಮಂಗಳಾರತಿ ಮಂತ್ರಪುಷ್ಪ ಆದಮೇಲೆ 6 ಮಾಲಿ. ಈ ರೀತಿಯಾಗಿ 21 ಮಾಲಿ ಜಪ ಮಾಡಬೇಕು ಅಂತ ಅನ್ನಿಸ್ತು. ನಿನ್ನೆ ರಾತ್ರಿ ನಾನು 4 ಗಂಟೆಗೆ ಮಲ್ಕೊಂಡೆ. 4 ಗಂಟೆಗೆ ಗಣಪತಿದು ಶಶಿದೆಲ್ಲ ಗಣಪತಿ ತಯಾರು ಮಾಡಿದ್ವಿ. ಮಾಡಿ ಮಲ್ಕೊಂಡೆ. ಅವಾಗ ಹಿಂದಿಂದ ಯಾವುದೋ ಅಂತ ಮನಸ್ಸಿನಾಗ ಬಂತು. ನಾನೊಂದು ಸಲ ನೇಮಾವರದಲ್ಲಿದ್ದಾಗ ಒಬ್ಬನ ನೇಪಾಳಿ ಸಾಧು ಭೇಟಿಯಾಗಿತ್ತು. ಅವ್ರು ನನಗೇನಂದರು, देखो 24 घंटे में भगवान का दर्शन होता है. कैसा होता है? ಅದಕ್ಕೆ ಅವನು ಹೇಳಿದ, ಒಂದು ಸಣ್ಣ ಖೋಲಿರಬೇಕು. ಆ ಖೋಲಿ ಒಳಗೆ ಯಾವುದೂ ಫೋಟೋ ಪುಸ್ತಕ ಮತ್ತೇನು ಭಾಂಡಿ ಏನೂ ಅಂದರೆ ಏನೂ ಇರಲ್ಲ, ಸ್ವಚ್ಛ ಜಲ ಫಕ್ತ ಅದರೊಳಗೆ ಒಂದು ಏನು ಅಂದರೆ ನೀರಿನ ಒಂದು ತಂಬಿಗೋ ಜಗ್ಗೋ ಏನೋ ಒಂದಿರಬೇಕು. ಒಂದು ಬಚ್ಚಲ ಮೂಲ್ಯಾಗ ಒಂದು ಸಣ್ಣದೊಂದು ಬಚ್ಚಲ ಅನ್ನುವಷ್ಟರ ಮಟ್ಟಿಗೆ ಆ ಖೋಲಿ ಒಳಗೆ ನಾವು ಮುನ್ನಾ ದಿವಸನೇ ಊಟ ಸ್ವಲ್ಪ ಭಾಳ ಕಡಿಮೆ ಮಾಡಬೇಕು. ಮುಂಜಾನೆದ್ದು ಶೌಚ ಮುಖಮಾರ್ಜನ ಸ್ನಾನ ಮುಗಿಸಿಕೊಂಡು ಸೂರ್ಯೋದಯದೊಳಗಾಗಿ ಮುಗಿಸಿಕೊಂಡು ಆಮೇಲೆ ನಾವು ಏನು ಮಾಡಬೇಕು ಅಂದರೆ ಬರೋಬ್ಬರಿ ಸೂರ್ಯೋದಯಕ್ಕೆ ರಾಮ್ 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 ಗೊತ್ತಾ. ಮರದು ಸೂರ್ಯೋದಯ ತನಕ ನೀವು ಅಲ್ಲಿ ಕೂತ್ರೆ ನಡಕೊಂಡು ಸ್ವಲ್ಪ ಬಿಡಲ್ದನೆ ಅಂದ್ರೆ ಮರದು ಸೂರ್ಯೋದಯಕ್ಕೆ ಭಗವಂತನ ದರ್ಶನ ಆಗ್ತದೆ ಅಂತ ಹೇಳಿದ. ಆದರೆ ಇದ್ರೊಳಗೆ ಭಾಳ ಕಠಿಣ ಅದ ಇದು. ಇದನ್ನು ಏನು ಮಾಡಬೇಕು ಅಂದ್ರೆ 5-6 ವರ್ಷ ಅಭ್ಯಾಸ ಮಾಡಿದಾಗ ಏನಾದರೂ ಅದು ಸೂಚಾರ ಸಾಧಿಸ್ಲಿಕ್ಕೆ ಶಕ್ಯದ. ಅದ್ರ ಬಗ್ಗೆನೂ ನಾನು ಅನುಭವ ಏನೋ ಅನ್ನೋದನ್ನು ಕೇಳಿದೆ, ಚೌಕಶಿ ಮಾಡಿದೆ. ಎಷ್ಟೋ ಮಂದಿ ಒಂದು 6-7 ತಾಸು 8-10 ತಾಸು ಆದ ಕೂಡಲೇ ತಡ್ಕೊಳಿಕ್ಕಾಗಲ್ದ ಬಾಗಿಲ ತೆಗೆದು ಕಿಲೋಮೀಟ್ರ್ ಗಟ್ಟಲೆ ಓಡಿ ಹೋಗ್ಯಾರ. ಕೆಲವ್ರು ಹೋಗಿ ನದಿಯಾಗಿ ಬಿದ್ದಾರ. ಯಾಕಂದ್ರೆ ಅದು ನಿರ್ವಿಚಾರ ಅವಸ್ಥೆ ಬಂದುಬಿಡ್ತದೆ. ಅದು ನಮಗೆ ಸಹನ ಆಗಲ್ದಂಗೆ ಆಗ್ತದೆ. ಎಷ್ಟೋ ಮಂದಿಗೆ ಏಕಾಂತ ಸಹನ ಆಗೋದಿಲ್ಲ, ಒಂದು ತಾಸಿನ ಏಕಾಂತ. ಯಾಕಂದ್ರೆ ಬರೀ ನಮಗೆ ಉಪಾಧಿಗಳಲ್ಲಿದ್ದು ರೂಢಿ ಅದ. ವಿಚಾರ 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 ತಲೆಯಾಗಿದ್ದು ಅಂದ್ರೆ ಆರಾಮಿರ್ತೀವಿ. ವಿಚಾರ ಇಲ್ಲ ಅಂದ್ರೆ ತಲೆ ಕೆಡ್ತದೆ ನಮ್ಮದು. ಹಂಗೂ ಒಂದು ಪರಿಸ್ಥಿತಿ ಅದ. ಅದಕ್ಕೆ ನಾವು ಒಂದು ಸ್ವಲ್ಪ ದಿವಸ ಅದನ್ನು ಮುಂಚೆ ಒಂದು ಸಲ ನೋಡ್ಬೇಕು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಘನಶ್ಯಾಮ್ ಇಬ್ಬರು ಒಂದು ಕೋಲ್ಯಾಗ ನಮ್ಮ ಕೋಲ್ಯಾಗ ಏನೂ ಇದ್ದಿದ್ದಿಲ್ಲ. ಅಕ್ಷರಶಃ ಒಂದು ಗೋಧಿ ಹಿಟ್ಟಿನ ಡಬ್ಬಿ, ಒಂದು ನೀರಿನ ಇದು ಹರಿವಿ, ಒಂದು ಕೊಡ, ಇನ್ನು ಬಿಟ್ಟರೆ ಏನೂ ಇಲ್ಲ. ಸಣ್ಣದೊಂದು ಮೂಲ್ಯಾಗ ಬಚ್ಚಲು ಇತ್ತು. ಸಾಮಾನು ಏನೂ ಇದ್ದಿದ್ದಿಲ್ಲ. ಮಹಾರಾಜರ ಒಂದು ಫೋಟೋ ಇತ್ತು. ನಾವಿಬ್ಬರು ಅನ್ನೋದು ಅಂತ ವಿಚಾರ ಮಾಡಿ ಶುರು ಮಾಡಿದ್ವಿ. ಬೆಳಗ್ಗೆ ಬರೋಬ್ಬರಿ 6 ಗಂಟೆಗೆ ಖರೆ ಅಂದ್ರೆ ಒಬ್ಬರೇ ಇರಬೇಕು, ಬರೇ ರಾಮ ರಾಮ್ ಅನ್ನಬೇಕು. ಆಮೇಲೆ ಇಬ್ಬರು ಇರಬಾರ್ದು. ಆಮೇಲೆ ಬರೇ ರಾಮ ರಾಮ್ ಅನ್ನಬೇಕು, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಜಯ ಜಯ ರಾಮ್ ಅನ್ನಬಾರ್ದು. ಆದರೂ ನೋಡೋಣ ಅಂತ ತಿಳ್ಕೊಂಡು ನಾವಿಬ್ಬರೂ ಕೂಡಿ ಒಬ್ರು ಒಂದು ಸಲ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನೋದನ್ನು ಶುರು ಮಾಡಿದ್ವಿ. ಒಂದು 3-4 ತಾಸುಗಳಿಗೆ ಚಂದ ಹೋಗ್ತದೆ. ಆಮೇಲೆ ಸಣ್ಣಂಗೆ ಏನಾಗ್ಲಿಕ್ಕೆ ಹತ್ತೀವಿ ಅಂದ್ರೆ ತಲೆ ಶಾಂತ ಆಗ್ಲಿಕ್ಕೆ ಮನುಷ್ಯನ ವಿಚಾರಗಳೆಲ್ಲ ಸಣ್ಣಂಗೆ ಕಡಿಮೆ ಆಗ್ಲಿಕ್ಕೆ ಹತ್ತು.
ಬರ್ಬರ್ತಾ ತಲೆಯಾಗಿನ ಒಂದು 5-6 ತಾಸು ಆಗೋದ್ರಾಗ ತಲೆಯಾಗಿನ ವಿಚಾರ ಬಾಯಿಲೆ ಹೋಗ್ಲಿಕ್ಕೆ ಹತ್ತು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಕಲ್ ಉಣ್ಕೈ ಉಣ್ಸೆ ಮಿಲೆಂಗೆ ಶ್ರೀರಾಮ್ ಜಯ. ಆಮೇಲೆ ಇದು ಎಲ್ಲ ಖಾಲಿ ಆಯ್ತು ತಲೆ, ವಿಚಾರಗಳು ಬಾಯಿಲೆ ಅಷ್ಟು ಅದರಾಗಷ್ಟು ಹೋಗಿ ಕೊನೆಗೆ ಸ್ವಲ್ಪ ತಲೆ ಶಾಂತ ಆದ ಕೂಡಲೇ ನಿದ್ದೆ ಬರ್ಲಿಕ್ಕೆ ಹತ್ತು. ಎಷ್ಟು ನಿದ್ದೆ ಬರ್ಲಿಕ್ಕೆ ಹತ್ತು ಅಂದ್ರೆ ಘನಶ್ಯಾಮ ಏನು ಮಾಡಿದ್ರು ಅಂದ್ರೆ ಶೀರ್ಷಾಸನ ಹಾಕ್ಕೊಂಡು ನಿಂತು. ರಾತ್ರಿ 9-9:30 ಆಗಿತ್ತು, ಶೀರ್ಷಾಸನ ಹಾಕ್ಕೊಂಡು ನಿಂತು. ಆಮೇಲೆ ದಪ್ಪ ಅಂತ ಬಿದ್ದು ಕೂಡ ಗಡದ ನಿದ್ದೆ ಹಾಕ್ಬಿಟ್ಟು ಅವ್ರು ಮಲ್ಕೊಂಡು ಕೂಡ ನಾನು ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ಅದು ಭಾಳ ಕಠಿಣ ಅದ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ನೋದಕ್ಕಿಂತಲೂ ಅದರೊಳಗೆ ಉಪಾಧಿ ಕಡಿಮೆ ಅದ. ಅದು ನಿನ್ನೆ ರಾತ್ರಿ ನನಗೆ ಒಂದು 15-20 ನಿಮಿಷ ಒಂದು ತಲೆಯಾಗ ಒಂದು ಸವನ ಬರ್ಲಿಕ್ಕೆ ಹತ್ತೇವು. ನಮಗೆ ಅನ್ನಿಸ್ತು ಇದು ಒಂದು ಸಾಧನೆ ನಾವು ಮಾಡಬೇಕು ಅಂತ ಅನಿಸಿ ಈಗ ಅದನ್ನೆಲ್ಲ ಹೇಳಿದೆ. ಅದಕ್ಕಾಗಿ ಒಂದು 5 ನಿಮಿಷ ನಾವು ಅದನ್ನು ಮಾಡೋಣ. ಮಾಡಿದ ಬಳಿಕ ಎಲ್ಲರಿಗೂ ಪ್ರಸಾದ ಕೊಡ್ತೀನಿ. ಆಮೇಲೆ ಒಂದು 4 ಅಲ್ಲಿ ಭಕ್ತಿ ಗೀತೆಗಳನ್ನು ಹಾಡ್ತಾರೆ. ಅದಾದ ಮೇಲೆ ಎಲ್ಲರದು ಪ್ರಸಾದ ಇರ್ತದೆ. ಆದ್ದರಿಂದ ಇವತ್ತು ಬೆಳಗಿನಿಂದ ಒಂದು ದಿವ್ಯವಾದ ವಾತಾವರಣ ಇಲ್ಲಿ ನಾವು ಅನುಭವಿಸ್ತಾ ಇದ್ವಿ. ಈಗ ನಾವೆಲ್ಲರೂ ಏನದನೋ ಅದ್ರ ಪದ್ಧತಿ ಹೇಳ್ತೀನಿ. ನಾವು ಹೆಂಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಒಂದಿಷ್ಟು ಮಂದಿ. ಆಮೇಲೆ ಹೆಣ್ಮಕ್ಳು ಇದೇ ರೀತಿ ಹೆಂಗೋ ಹಂಗೆ ಒಂದು ಸಲ ಗಂಡಸರು ರಾಮ್ 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 ಅಂದ್ಕೂಡಿ ಮತ್ತು ಅವ್ರು ಅನ್ಬೇಕು. ಅದನ್ನು ಒಂದು 10 ನಿಮಿಷ ನಾವೆಲ್ಲ ರಾಮನಾಮ ಸ್ಮರಣೆ ಮಾಡೋಣ. ಅದಾದ ಮೇಲೆ ಇವತ್ತು 74 ಕುಟುಂಬ 75 ಪ್ರಾರಂಭ ಆಯ್ತು ಅಂತಾರೆ, ಗೊತ್ತಿಲ್ಲ ನಮಗೆ. ಆದರೆ ಈಗ ಕೇಕ್ ಮಾಡ್ಕೊಂಬರ್ತೀನಿ ಅಂದಿದ್ರು. ಆಯ್ತು, ಅಡ್ಡಿ ಇಲ್ಲ ಅಂದೆ. ಇವೇನೇನೋ ಒಂದಿಷ್ಟು ತೊಗೊಂಡು ಬಂದಾಳೆ. ಇಲ್ಲಿ ಅದೆಲ್ಲ ಏನದ ಮಹಾರಾಜರಿಗೆ ಬಿಟ್ಟದ್ದು, ಮಹಾರಾಜರಿಗೆ ಸಮರ್ಪಿತವಾದದ್ದು. ಆದ್ದರಿಂದ ನಾವು ಈಗ ಒಂದು 5-10 ನಿಮಿಷ ಇದನ್ನು ಮಾಡೋಣಂತೆ. ಎಲ್ಲ ಲೈಟ್ ಇಲ್ಲಿವೆಲ್ಲ ಆರಿಸಿಬಿಡ್ರಿ. ಶಾಂತವಾಗಿ ಕೂತ್ಕೊಂಡು ಈ ಜಪ ಮಾಡೋ ಮುಂದೆ ಒಬ್ಬರು ಮಾರಿ ಒಬ್ರಿಗೆ ಕಾಣಿಸ್ಬಾರ್ದು. ಇನ್ನೊಬ್ರು ಕಣ್ಣು ತೆಗೆದಾರೋ ಮುಚ್ಚಾರೋ ಗೊತ್ತಾಗಬಾರ್ದು. ಅಂದ್ರೆ ಮನಸ್ಸು ಏಕಾಗ್ರ ಆಗ್ತದೆ. ಇಲ್ಲದೇ ಇದ್ರೆ ಜಗಮಗ ಲೈಟ್ನಾಗ ಹಚ್ಕೊಂಡು ಕೂತ್ಕೊಂಡು ಜಪ ಮಾಡಿದರೆ ಅಲ್ಲಿಯೂ ಸಹಿತ ಮುಂಜಾನೆ ಲೈಟ್ ಆರಿಸಿಬಿಟ್ಟು ಎಲ್ಲ ಅಲ್ಲಿಯೂ. ಆದ್ದರಿಂದ ಶ್ರೀರಾಮ ಸಮರ್ಥ ಅಂತ ಗಂಡಸರು ಅಂತಾರೆ. ರಾಮ್ 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 ರಾಮ್
राम 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 राम
ಸದ್ಗುರುನಾಥ ಮಹಾರಾಜ್ ಕಿ ಲೈಟ್ ಹಚ್ಚಿ. ಮತ್ತು ಮುಖ್ಯವಾಗಿ ಇದನ್ನು ಬ್ರಹ್ಮಾನಂದ ಮಹಾರಾಜರು ಬೆಳದಡಿ ವೆಂಕಟಾಪುರದಲ್ಲಿ ಈ ಪದ್ಧತಿ ಹಾಕಿದರು. ಸಾಯಂಕಾಲ 5ರಿಂದ 6 ಎಲ್ಲರೂ ಅಲ್ಲೇ, ಈಗ ಅಗದಿ ಭಾಳ ಕಡಿಮೆ ಹೆಣ್ಮಕ್ಳು ವಿಶೇಷವಾಗಿ ರಾಮ್ 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 ಅನ್ಕೋತ ಕೂತಿರ್ತಾರೆ. ಇದು ರಾಮ್ ರಾಮ್ ಸಹಿತ ಸಣ್ಣ ಮಕ್ಕಳಿಗೂ ರಾಮ್ 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 ಅಲ್ಲಿಗೆ ಬರ್ತದೆ. ಅವ್ರಿಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂದರೆ ಅಲ್ಲಿಗೆ ಬರೋದಿಲ್ಲ. ಮತ್ತು ಇದು ಆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮದ ಎಕ್ಸ್ಟ್ರಾಕ್ಟ್ ಇದ್ದಂಗೆ, ಬರೀ ರಾಮ್ ರಾಮ್ ಅನ್ನುವಂಥದ್ದು ಅದಕ್ಕೂ ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ಅದು ಸದ್ಗುರುಗಳಿಂದ ಪ್ರಾಪ್ತವಾಗಿರೋ ಮಂತ್ರ. ಇದು ಮೂಲ ಮಂತ್ರ. ಇದು ರಾಮ ಅನ್ನುವಂಥದ್ದೇನೋ ಮೂಲ ಮಂತ್ರ. ಮಹಾರಾಜರು ಬಹಳಷ್ಟು ಪ್ರಸಂಗದಲ್ಲಿ ತುಮಿ ರಾಮ್ ರಾಮ್ ಮಣದ್ದ ಅಂತ ತಿಳ್ಕೊಂಡು ಅಂತಿದ್ರು. ಅವ್ನು ಬಾಳ್ಕೋಬೇಕಾಯ್ತು. ಒಂದು ಸಲ ರಾಮನ್ನು ಇವನಿಗೂ ಸಹಿತ ಹೇಳಿದರು. ಬರೀ ಅವ್ನು ದುಡ್ಡು ಕೇಳಿ ಬರ್ತಿದ್ಲ, ಅವನಿಗೆ ಭಾಳ ಇದಿಲ್ಲ, ಬರೀ ದುಡ್ಡು ಆಯ್ತು ಇದು ಆಯ್ತು, ರಾಮ್ ರಾಮ್ ಅಲ್ಲಿಗೆ ಶುರು ಮಾಡಿಲ್ಲ ನಾನು. ಅರ್ಥಾತ್ ಏನು ಅಂದರೆ ಈ ರಾಮ್ ರಾಮ್ ಅನ್ನೋದೇನದೂ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಧನೆ ಅದ. ಆದ್ದರಿಂದ ನಮಗೆ ನಿನ್ನೆ ಸಹಜವಾಗಿ 2-3 ದಿವಸದಿಂದ ಏನೋ ಒಂದು ತಲೆಯಾಗ ಒಳಗಿಂದ ಬರ್ಲಿಕ್ಕೆ ಹತ್ತಿತ್ತು. ಅದು ನಿನ್ನ ರಾತ್ರಿ ಒಮ್ಮೆಲೆ 4 ಗಂಟೆಗೆ ಮಲ್ಕೊಂಡೆ ಗಣಪತಿ ಮಾಡೋದು ಮುಗಿಸಿ, ಆವಾಗ ನಮ್ಮ ತಲೆಯಾಗ ಜೋರಲ್ಲೇ ಬರ್ಲಿಕ್ಕೆ ಹತ್ತದ. ಅರ್ಧ ತಾಸು ಈಗ ನಿಮಗೆ ನೋಡ್ರಿ, ಇದು ಒಂದು ಅರ್ಧ ತಾಸು ನಾವು ಈಗ ಇದ್ರೊಳಗೆ ಇದ್ವಿ ಅಂದ್ರೆ ಒಂದು ವೈಬ್ರೇಷನ್ ಇದು, ಇದೊಂದು ಲಯ. ಇದೊಂದು ಪ್ರಕಾರದಿಂದ ರಾಗದ ಒಂದು ಲಯ ಇದ್ದಂಗೆ. ಇದು ತಲೆಯಾಗ ಹೋಗ್ತೀವಂದ್ರೆ ಅದು ತಲೆಯಾಗ ಉಳಿತಲ್ಲ. ಆಮೇಲೆ ತಲೆಯೊಳಗೆ ಬರೀ ರಾಮ್ 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 ಅನ್ನೋ ತಲೆಯಾಗ ಉಳಿತದೆ. 7 ಸಲ ಬರ್ತದೆ. ಒಂದು ಸಲ ನಾವು ಅನ್ನೋದ್ರಾಗನ 7 ಸಲ ರಾಮ್ 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 7 ಸಲ ಆಗ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ್. ತೋಡ್ರಿ, ಎಲ್ಲರೂ ಪ್ರಸಾದ ತಗೊಳ್ರಿ. ಮತ್ತು ಅಲ್ಲಿ ಒಂದು ಭಗವಂತನ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಅವನದು ಸಾನ್ನಿಧ್ಯ ಪ್ರಾಪ್ತ ಆಗಿದೆ. ಅವನ ಮುಂದೆ 2 ಭಕ್ತಿ ಗೀತೆಗಳನ್ನು ಶ್ರವಣ ಮಾಡಿ ಆಮೇಲೆ ಪ್ರಸಾದ ಮಾಡೋಣ. ಆದ್ದರಿಂದ ನಮ್ಮ ವಿಜಯ ಇನಾಮದಾರ ಮತ್ತು ಅರ್ಥಾತ್ ಏನು ಅಂತಂದ್ರೆ ನಮ್ಮ ವಿನಾಯಕನ ಮಗಳಾಗಿರ್ತಕ್ಕಂಥ ಸೌಜನ್ಯ ಇನಾಮದಾರ್ ಇವರು ಒಂದು 2 ಭಕ್ತಿ ಗೀತೆಯನ್ನು ಹಾಡ್ತಾರೆ. ಮತ್ತು ಯಾರು ಹಾಡೋರು ಇದ್ದರು 1-2 ಹಾಡಲಿಕ್ಕೆ ಅಡ್ಡಿ ಇಲ್ಲ. ಬರೀ ಪ್ರಸಾದ ತಗೋಬರಲ್ಲ. ಇದನ್ನು ಕೊಟ್ಟಿದ್ದು